ಈ ಗಾಡಿ ಬಂದು ಒಂದು 10-15 ದಿನದಲ್ಲೇ ಐ ಗಾಟ್ ಮೈ ಓನ್ ಬೈಕ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು TK. 26 ವರ್ಷ ನಾನು ತಗೊಂಡಿರ್ಬೋದು, ನಾನು ಒಂದು ಬೈಕೇ ತಗೊಂಡಿಲ್ಲ ನಾನು ನನ್ನ ಜೀವನದಲ್ಲಿ. ಸೊ 26 ವರ್ಷ ಆದಮೇಲೆ ಫಸ್ಟು TK ಅವ್ರ ಕೈಯಿಂದ ನನಗೆ ಗಾಡಿ ಕೊಡಬೇಕಂತ ದೇವರು ಬರ್ದಿದ್ದ. TK ಅವ್ರ ಗಾಡಿ ಕೊಟ್ಟು ಒಂದು 10 ದಿನನೂ ಆಗಿಲ್ಲ, ನಿನಗೆ ನಾನು ಗಾಡಿ ಕೊಡ್ತೀನಿ ಅಂತ ದೇವರು ಇನ್ನೊಂದು ಗಾಡಿ ಕೊಟ್ಟಿದ್ದಾರೆ. ನಿಂತ ನೋಡೋ ಯಜಮಾನ. 26 ವರ್ಷಗಳಾದಮೇಲೆ ನನ್ನ ಮೊದಲನೇ ಆಸೆ, ನನ್ನ ಮೊದಲನೆಯ ಫೇವ್ರೇಟ್ ಬೈಕ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಕಂಪ್ಲೀಟ್ಲಿ 100% ಸೋಷಲ್ ಮೀಡಿಯಾ ಅರ್ನ್ ದುಡ್ಡಿಂದ. ಲ್ಯಾಟ್ರಿ. Prove you that one single year can change your whole bloodline. ಯಾವ ಹುಡುಗನೂ ಹುಡುಗಿಗೂ ಇಷ್ಟು ವೆಯ್ಟ್ ಮಾಡಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾನು ಈ ಗಾಡಿ ತಗೊಳಗೆ ಐ ಹ್ಯಾವ್ ವೇಟೆಡ್ ಫಾರ್ 26 years. ಇದು ಯಾರ ಗಾಡಿ ಅಂತ ಗೊತ್ತಲ್ಲ. ನಿಜ ಹೇಳ್ಬೇಕಂದ್ರೆ ನಿಖಿಲ್ದು ನಂದು ಆಕ್ಚುಯಲ್ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ನಾನು ಫಸ್ಟ್ ಕಾರ್ ತಗೊಳ್ಳುವಾಗ ಹಿ ಹ್ಯಾಡ್ iPhone 16 Pro Max ಶೂಟ್ ಮಾಡೋಕ್ಕೆ, ಬಟ್ ಟುಡೇ ಹಿ ಹ್ಯಾಸ್ ಅ Sony. ಸಿಂಪಲ್ ಥಿಂಗ್, ವಿ ವರ್ಕ್ಡ್ ಔಟ್ ಎವ್ರಿ ಸಿಂಗಲ್ ಡೇ. ಏನಂತೀಯ, 26 ವರ್ಷ ಮಾಡಿ ಐ ಹ್ಯಾವ್ ವೇಟೆಡ್ 26 years ಫಾರ್ ದಿಸ್. ಅದು ನನಗೊಂದು ಆಸೆ ಇತ್ತು, ಕ್ಲಾಸಿಕ್ಕೇ ತೆಗಿಬೇಕು ಅಂತ. ಐ ಕುಡ್ ಗೆಟ್ ಇದು ಯಾವುದದು 650 ನನ್ನ ಫೇವ್ರೇಟು, ಬಟ್ ದಿಸ್ ವಾಸ್ ಸಮಥಿಂಗ್ ಐ ರಿಯಲಿ ವಾಂಟೆಡ್. ಗಲ್ಫಲ್ಲಿ 4 ವರ್ಷ ಕೆಲಸ ಮಾಡಿನೂ ನನಗೆ ತಗೊಳಕ್ಕಾಗಿಲ್ಲ. ಬಟ್ ದೇವರು ದೊಡ್ಡವನು, ಇಲ್ಲಿಗೆ ಬಂದು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪುತ್ತೂರಿನ ಹುಡುಗ ಯಾರಂತ ತೋರಿಸ್ತೀನಿ, ಹೂ ಹ್ಯಾವ್ ಕಸ್ಟಮೈಸ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈ ಗಾಡಿಯಲ್ಲಿ. ನಿಜ ಹೇಳ್ಬೇಕಂದ್ರೆ ಈ ಫೀಲಿಂಗ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಮಿಡಲ್ ಕ್ಲಾಸಲ್ಲಿರೋ ಹುಡುಗರಿಗೆ ಯಾರು ಫಸ್ಟ್ ಬೈಕ್ನ ಇನ್ನೂ ಪರ್ಚೇಸ್ ಮಾಡಿಲ್ಲ ಅಥವಾ ಯಾರು ಫಸ್ಟ್ ಬೈಕ್ನ ಪರ್ಚೇಸ್ ಮಾಡಿದ್ದಾರೆ, ಆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಿಲೇಟ್ ಮಾಡ್ಬೋದು. ಸೊ ವಿಡಿಯೋನ ಪೂರ್ತಿ ನೋಡಿ. ಇದು ನನ್ನ ಆಸೆನ ಈಡೇರಿಸ್ತಿರೋದಲ್ಲ, ನೋಡ್ತಿರೋ ಪ್ರತಿಯೊಬ್ಬ ಹುಡುಗನ ಆಸೆನ ನಾನು ಈಡೇರಿಸ್ತಾ ಇದ್ದೀನಿ. ಬನ್ನಿ ಈಗ ಲೆಟ್ಸ್ ಗೋ ಟು ದ ಶೋರೂಮ್ ವಿತ್ TK ಅವರ ಬೈಕಲ್ಲಿ. ಇದು ಯಾರು ಅಂತ ಆಲ್ರೆಡಿ ಗೊತ್ತಿರ್ಬೋದಲ್ಲ, ನಿಖಿಲ್ ಬಂದಿದೆ. ಓನ್ಲಿ 1 piece ಅಂತ ಹೇಳ್ಬೋದು. 1 piece ಎಲ್ಲ ಓನ್ಲಿ 1 ವಿತ್ ದಿಸ್ ನಂಬರ್ ಆ್ಯಂಡ್ ವಿತ್ CK. ಸೊ ಇಟ್ಸ್ 1-on-1 ಓನ್ಲಿ. ಇದಕ್ಕೆ ಹೇಳೋದು ಒಳ್ಳೆಯವ್ರ ಸಂಘ ಮಾಡಿ ಅಂತ, ಹಿಂಗೆ ನೋಡ್ಕೊಂಡೇ ಇರೋಣ ಅಂತ ಅನಿಸ್ತದೆ. ಇಟ್ಸ್ ಆಸಮ್. ಆ್ಯಂಡ್ ಅಫ್ಕೋರ್ಸ್ ನಾನು ಕಾದಿದ್ದೀನಿ 26 years ಫಾರ್ ದಿಸ್ ಒನ್ ಬೈಕ್. ಗುಡ್ ಥಿಂಗ್ಸ್ ವಿಲ್ ಅಫ್ಕೋರ್ಸ್ ಹ್ಯಾಪನ್. ಪೇಷನ್ಸು, ಮನುಷ್ಯನಿಗೆ ತಾಳ್ಮೆ ಮುಖ್ಯ. ನಿಮ್ಮ ಕೊಡ್ತಾನೆ. ಈಗ ಅಲ್ಲಿ ಲೆಟ್ ಯು ಮೀಟ್ ದ ಪರ್ಸನ್ ಹೂ ಮೇಡ್ ದಿಸ್ ಬ್ಯೂಟಿಫುಲ್ ಥಿಂಗ್. ಎಸ್, ದಿಸ್ ಈಸ್ ಗಗನ್ ಅವರೇ. ಹಿ ಹ್ಯಾವ್ ಬಿಲ್ಟ್ ಇಟ್ ವಿತ್ ಹಿಸ್ ಹ್ಯಾಂಡ್ಸ್ ಅನ್ಕೊಳ್ಳಿ. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಎವ್ರಿ ಸಿಂಗಲ್ ಥಿಂಗ್ ಗಗನ್ ಅವ್ರು ರೀಬಿಲ್ಟ್ ಮಾಡಿದ್ದಾರೆ. ಇದೇ ವ್ಲಾಗಲ್ಲಿ ಈಗ ನಾನು ಇಲ್ಲೇ ಪೋಸ್ಟ್ ಹಳೆ ಗಾಡಿದು ಪಿಕ್ಚರ್ ಹಾಕ್ತೀನಿ. ಸೊ ದಿಸ್ ಈಸ್ ವಾಟ್ ಇಟ್ ವಾಸ್ ಲುಕಿಂಗ್ ಲೈಕ್, ಬಟ್ ದಿಸ್ ಗಾಯ್ ಮೇಡ್ ಎವ್ರಿಥಿಂಗ್ ಲುಕ್ ಲೈಕ್ ದಿಸ್. ನೀವೇ ನೋಡ್ಬೋದು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ನಿಖಿಲ್ ಆಲ್ಸೋ. ನಮ್ಮ ಹುಡುಗ ಬರ್ತಾರೆ, ಒನ್ ಕಾಲ್ ಅವೇ. ಪುತ್ತೂರಿಂದ ಬಂದಿದ್ದಾರೆ ನಮ್ಮ ಬಾಯ್ಸು. ಸೊ ಮೆಜಾರಿಟಿ ನಮ್ಮ ಹರ್ಷದ್ ಕೂಡ ಅಲ್ಲೇ ಇದ್ದಾರೆ. ಸೊ ಯು ಕ್ಯಾನ್ ಸಿ ದ ನಂಬರ್. ಸೊ 1231 ಅಂತ. ನಾನು ಮತ್ತು TK ಅವರು ಬುಲೆಟಿಗೋಸ್ಕರ ಎಷ್ಟೆಲ್ಲ ಚರ್ಚೆ ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಅಫ್ಕೋರ್ಸ್ TK ಅವರು ಹೇಳೋದು ಎಟ್ ಸರ್ಟನ್ ಪಾಯಿಂಟ್ ನಿಜಾನೇ, ಯಾಕಂದರೆ ಹಿ ಹ್ಯಾಸ್ ಅ ಲಾಟ್ ಆಫ್ ನಾಲೆಜ್ ರಿಗಾರ್ಡಿಂಗ್ ಬೈಕ್ಸ್ ಆಯ್ತಾ. ದೀಸ್ ಪರ್ಟಿಕ್ಯುಲರ್ ಬುಲೆಟ್ಸ್ ಆಯ್ತಾ, ಇಟ್ಸ್ ನಾಟ್ ಫಾರ್ ಲಾಂಗ್ ಡ್ರೈವ್. ದೇರ್ ಆರ್ ಸಮ್ ಬುಲೆಟ್ಸ್, ಅಂದರೆ ನಾಟ್ ಬುಲೆಟ್, ಅಡ್ವೆಂಚರ್ ಬೈಕ್ ಎಲ್ಲ ಇಟ್ಸ್ ಓಕೆ. ಬಟ್ ಇದು ಇಟ್ಸ್ ಫಾರ್ ಲಿಮಿಟೆಡ್ ಪೀರಿಯಡ್ ಆ್ಯಂಡ್ ಲಿಮಿಟೆಡ್ ಟೈಮ್. ನೀವು ಮನೆ ಹತ್ರ, ಊರಲ್ಲಿ ಗಾಡಿನ ಓಡಿಸೋದು ನಾಟ್ ಫಾರ್ ಟ್ರಾವೆಲಿಂಗ್, ಇದು ಒಂದು ಗತ್ತಿಗೋಸ್ಕರ ಓಡಿಸೋದು. ಸೊ ಕ್ಲಾಸಿಕ್ 350 ಅದೊಂದು ಗೊತ್ತಿರೋನಿಗೆ ಮಾತ್ರ ಗೊತ್ತು. ಸೊ ಮೈನ್ ಟಾಪಿಕಿಗೆ ಬರೋದಾದರೆ, ನನಗೆಲ್ಲರೂ ಕೇಳ್ತಿದ್ದು ಒನ್ ಮೇಜರ್ ಕ್ವಶನ್, ಈ ಥರದೇ ಗಾಡಿ ಅವರಿಗೂ ಬೇಕು ಅಂತ. ನಿಜ ಹೇಳಬೇಕಂದ್ರೆ ದಿಸ್ ಪರ್ಟಿಕ್ಯುಲರ್ ಬೈಕ್ ಇಸ್ ಕಂಪ್ಲೀಟ್ಲಿ ಕಸ್ಟಮ್ ಬಿಲ್ಡ್ ಆಯ್ತಾ. ಈ ಗಾಡಿ 1-on-1 ಅನ್ಬೋದು, ಬಟ್ ಯು ಕ್ಯಾನ್ ಗೆಟ್ ಸಮಥಿಂಗ್ ಸಿಮಿಲರ್. ಜಸ್ಟ್ ಕಾಂಟ್ಯಾಕ್ಟ್ ಗಗನ್ ಅವ್ರನ್ನ. ಒಬ್ಬೊಬ್ರು ಕೈಗುಣ ಹಿಂಗೆ, ಮನಸ್ಸಿಂದ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು.
ಸೊ ನನಗೆ ಗೊತ್ತಿರೋರೆ 2-3 ಗಾಡಿಗಳು ಮನೇಲಿ ಇಟ್ಕೊಂಡಿರೋರೆ ನನಗೆ ಗಾಡಿ ಕೊಟ್ಟಿದ್ದಿಲ್ಲ. TK ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರ ವಿಡಿಯೋಸು ವ್ಲಾಗ್ಸ್ ಎಲ್ಲ ನೋಡ್ತಿದ್ದವ್ ನಾನು. ವಿ ಗಾಟ್ ಕನೆಕ್ಟೆಡ್ ಆ್ಯಂಡ್ TK ಅವರೇ ನಿನ್ನ ಗಾಡಿ ಓಡಿಸು, ನಿನ್ನ ಹತ್ರ ಗಾಡಿ ಇಲ್ವಲ್ಲ ಅಂತ ಹಿ ವಾಸ್ ದ ಒನ್ ಟು ಅಪ್ರೋಚ್ ನನಗೆ. ಓಕೆನಾ? ಆ್ಯಂಡ್ ದೆನ್ ಟುಡೇ ಅವರ ಒಂದು ಒಳ್ಳೆತನದಿಂದಾನೇ ವಿ ಹ್ಯಾವ್ ಹೆಡ್ ಟು ದ ಫಸ್ಟ್ ಬೈಕ್ ನನ್ನ ಲೈಫಲ್ಲಿ. ಒಳ್ಳೆ ಮನ್ಸಿರೋರು ಸಂಘ ಮಾಡಬೇಕು. ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಟ್ಟ. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಊರಿನ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರಿಗೆ. ಅವ್ರು ನನಗೆ ಒಂದು ದೊಡ್ಡ ಉಪಕಾರ ಮಾಡಿದ್ದಾರೆ. ಯಾಕಂದರೆ ನಮ್ಮ ಗಾಡಿನ ಅಲ್ಲಿಂದನೇ ಡೆಲಿವರಿ ತಗೊಳ್ಳೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಮ್ಮಿಂಗ್ ಬ್ಯಾಕ್ ಟು ನಮ್ಮ ಗಾಡಿ, ಇಟ್ಸ್ ಫುಲ್ಲಿ ಕಸ್ಟಮ್ ಬಿಲ್ಡ್ ಗೈಸ್. ಇದು ಆ್ಯಕ್ಚುಲಿ 2014 ಗಾಡಿ. ಇದು ಸಿಲ್ವರ್ ಕಲರ್ ಇದ್ದಿದ್ದು. ವಿತ್ ದ ಹೆಲ್ಪ್ ಆಫ್ ಗಗನ್ ನಾವು ಈ ಗಾಡಿನ ಒಂದು ಕಂಪ್ಲೀಟ್ ನ್ಯೂ ಲುಕ್ಕಿಗೆ ತಂದಿದ್ದೀವಿ. ಅಫ್ಕೋರ್ಸ್ ನನಗೆ ಸ್ಪೋಕ್ಸ್ ವೀಲ್ದೇ ಗಾಡಿ ಬೇಕಾಗಿತ್ತು, ಅದಕ್ಕೋಸ್ಕರ ಇದೇ ಬೇಕಾಗಿತ್ತು. ಆ್ಯಂಡ್ 2014 ನಾನು ನೋಡಿದ ಕನಸು ಇವತ್ತು ನನಸಾಗ್ಬಿಟ್ಟು. ನಾನು ಒಂದೊಂದು ಟೈಮಿಗೆ ಯೋಚನೆ ಮಾಡ್ತಿದ್ದೆ, ಸಂಜೆ ಆಗುವಾಗ ನಂದು ಸಿಂಗಲ್ ಸೀಟ್ ಬುಲೆಟಲ್ಲಿ ನಾನೊಂದು ಕಾಫಿ ಕುಡಿಯೋಕ್ಕೆ ನಮ್ಮೂರಲ್ಲೇ ಹೊರಗೆ ಹೋಗಬೇಕು ಅಂತ. ಆ್ಯಂಡ್ ಇವತ್ತು ಅದು ನನಸಾಗುಂಟು. ಕನಸುಗಳು ನಿಜ ಆಗುತ್ತೆ ಮಗ. ಅದಕ್ಕೋಸ್ಕರ ನೀನು ಶ್ರಮ ಹಾಕಬೇಕಾಗುತ್ತೆ. ನಿನ್ನ ಮೇಲೆ ನಿನಗೆ ಎಲ್ಲದಕ್ಕಿಂತ ಮೇಲೆ ಭರವಸೆ ಇರಲಿ. ಆ್ಯಂಡ್ ಲೈಫ್ ಟರ್ನ್ಸ್ ಆಸ್ ಯು ಕ್ಯಾನ್ ಸಿ ಆಫ್ಟರ್ 26 ಟೋಟಲ್ ಇಯರ್ಸ್. ನನ್ನ ಬರ್ಡೇ ದಿನಾನೇ ಐ ಹ್ಯಾವ್ ಗಾಟ್ ಮೈ ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು. ಫಾರ್ ಸಮ್ ಕೆಲವೊಮ್ಮೆ ಸೂಪರ್ ಬೈಕ್ಸ್ ಡ್ರೀಮ್ ಬೈಕ್ ಆಗಿರ್ಬೋದು ಅಥವಾ ಬೇರೆ ಅಡ್ವೆಂಚರ್ ಬೈಕ್ ಆಗಿರ್ಬೋದು. ಆ್ಯಸ್ ಅ ಮಿಡಲ್ ಕ್ಲಾಸ್ ಗೈ ಐ ಹ್ಯಾವ್ ಸೀನ್ ಪೀಪಲ್ ಟೇಕ್ ರಾಯಲ್ ಎನ್ಫೀಲ್ಡ್. ಆ್ಯಂಡ್ ಗೊತ್ತಲ್ಲ, ಇಟ್ಸ್ ನಾಟ್ ಅಬೌಟ್ the bike or the CC, it's about the name actually. So ee gaadi we have fully customized with the help of Gagan Putturinda. Of course nimge our details ella gottagutte. You can see every single thing in this bike has been changed, like 85% change aguttu. So idurdu separate video ಏನೆಲ್ಲ ಚೇಂಜ್ ಮಾಡಿದೀವಿ, ಏನೆಲ್ಲ ಮಾಡಿಸಿದೀವಿ ಅದು ಪ್ರಾಪರ್ ಆಗಿ ಡೀಟೇಲ್ ಆಗಿ ಸೆಪರೇಟ್ ವಿಡಿಯೋ ಬರುತ್ತೆ. ಬಟ್ ಇವತ್ತು ಇದು ನನ್ನ ಫಸ್ಟ್ ಬೈಕ್ ಇನ್ ದ ಲಾಸ್ಟ್ 26 ಇಯರ್ಸ್ ತಗೊಂಡಿರೋದ್ರಲ್ಲಿ ಈ ಒಂದು ಬೈಕು ನನ್ನ ಮನೆಯಲ್ಲಿ ನಿಲ್ಲುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಗಾಡಿ ಮರೆಯೋಕ್ಕಾಗಲ್ಲ. ಯಾಕಂದರೆ TK ಅವರು ಹಿ ಸೆಡ್ ದಟ್ ಓಕೆ ಗಾಡಿ ತಗೊಳ್ಳಿ, ಓಡಿಸಿ ನೀವು. ಅವ್ರ ಗ್ಯಾರೇಜಲ್ಲೇ ಇತ್ತು. ಸೊ ಮನೇಲೂ ನನ್ನ ಹತ್ರನೂ ಗಾಡಿ ಇತ್ತಿಲ್ಲ. ಸೊ ನಾನು ಹೇಳಿದಾಗ ವಿತೌಟ್ ಎನಿ ಹೆಸಿಟೇಷನ್ ಹಿ ಸೆಡ್ ಟೇಕ್ ದ ಬೈಕ್ ಆ್ಯಂಡ್ ಗೋ ಅಂತ. ಸೊ ದಟ್ಸ್ ವೆನ್ ಬುಲೆಟ್ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಯಿತು. ಆ್ಯಂಡ್ ದಿಸ್ ಈಸ್ ದ OG ಬುಲೆಟ್. ಇದ್ರ ಬಗ್ಗೆನೂ ಪ್ರಾಪರ್ ಆಗಿ ಒಂದು ಡೀಟೇಲ್ಡ್ ವಿಡಿಯೋ ಬರುತ್ತೆ. ಬಟ್ ದಿಸ್ ಈಸ್ ವಿತೌಟ್ ದ ಡೈರೆಕ್ಟ್ ವಿತ್ ದ ಕಿಕ್ಕರ್ ಎಲ್ಲ ಇರೋದಿದು. ಸೊ ಆಸ್ ಯು ಕ್ಯಾನ್ ಸಿ ಕೇರ್ ಆಫ್ ಕರುನಾಡು ಪಾರ್ಟ್ 1 ಅಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ TK ಅವರು. ಆ್ಯಂಡ್ ದಿಸ್ ಈಸ್ ಮೀ. ಆ್ಯಕ್ಚುಲಿ ಥಿಂಗ್ಸ್ ಚೇಂಜ್ ತುಂಬ ಬೇಗ ಆಯಿತು ನನ್ನ ಜೀವನದಲ್ಲಿ. ತುಂಬ ಬೇಗ ಅಂತ ಈಗ ನೋಡಿದವರಿಗೆ ಅನ್ಸ್ಬೋದು, ಏನು 1 ವರ್ಷದಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಮಾಡಿಬಿಟ್ಟು ಬೈಕ್ ತಗೊಬಿಟ್ಟಿದ್ರಲ್ಲಪ್ಪ ಇವನು ಹಾಗೆ ಹೀಗೆ ಅಂತ. ಬಟ್ ಜನರಲಿ ಸ್ಪೀಕಿಂಗ್ ಐ ಹ್ಯಾವ್ ವೇಟೆಡ್ ಹೋಲ್ 26 ಇಯರ್ಸ್. ಒಂದು ಹುಡುಗಿಗೂ ಯಾರು ಹುಡುಗರು ವೆಯ್ಟ್ ಮಾಡಲ್ಲ ಅನ್ಕೋತೀನಿ ನಾನು, ಈವನ್ ಇನ್ ರಿಲೇಶನ್ಶಿಪ್. ದೇ ಸೇ ಬಾಯ್ಸ್ ಡೋಂಟ್ ಹ್ಯಾವ್ ಪೇಷನ್ಸ್ ಅಂತ. ಯು ಕ್ಯಾನ್ ಶೋ ದಿಸ್ ವಿಡಿಯೋ ಟು ದೆಮ್. ಐ ಹ್ಯಾವ್ ವೇಟೆಡ್ ಹೋಲ್ ಲಾಂಗ್ ಇಯರ್ಸ್ ಇದಕ್ಕೋಸ್ಕರ. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಅ ಗುಡ್ ಚಾರ್ಮ್ ಟು ಮೀ. TK ಅವ್ರು ನನಗೆ ಕೊಟ್ಟಿದ್ದು ಇದು. ಹಿ ಟೋಲ್ಡ್ ಮೀ ಟು ಎಕ್ಸ್ಪೀರಿಯನ್ಸ್. ಈ ಗಾಡಿ ಬಂದು ಒಂದು 10-15 ದಿನದಲ್ಲೇ ಐ ಗಾಟ್ ಮೈ ಓನ್ ಬೈಕ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು TK. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಚಿಕ್ಕದ್ರಲ್ಲಿರುವಾಗ ನಮ್ಮ ಮಾವನ ಹತ್ರ ಬುಲೆಟ್ ಇತ್ತು, ಸೇಮ್ ಕ್ಲಾಸಿಕ್ 350. ಬಟ್ ಇದು ನೋಡಿದ್ರೆ ಈಗ ಶೋರೂಮ್ ಇಂದ ಬಂದಂಗೆ ಲೈಕ್ ಎವ್ರಿ ಸಿಂಗಲ್ ಥಿಂಗ್ ಅಫ್ಕೋರ್ಸ್ ಎಲ್ಲಾನೇ ಹೊಸದೇ ಇರೋದು ಇದರಲ್ಲಿ. ಸೇಮ್ ಬೈಕ್ ಅವ್ರ ಹತ್ರ ಇತ್ತು. ಒನ್ಸ್ ಸ್ಮಾಲ್ ಬಾಯ್ ಹೂ ಡ್ರೀಮ್ಡ್ ಅಬೌಟ್ ಗೆಟಿಂಗ್ ದಿಸ್ ಬೈಕ್, ನೌ ಹಿ ಈಸ್ ಲಿವಿಂಗ್ ವಿತ್ ಇಟ್. ಸೊ ಐ ಆಮ್ ಹ್ಯಾಪಿ. ಐ ಜಸ್ಟ್ ವಾಂಟ್ ಟು ಸೇ ಪ್ರತಿಯೊಬ್ಬರಿಗೂ ಡ್ರೀಮ್ಸ್ ಡೂ ಕಮ್ ಟ್ರೂ. ವರ್ಕ್ ಆನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯೋರ್ ಯುನೋ, ನಿಮ್ಗೆ ಏನು ಆಸೆ ಉಂಟು ಅದ್ರ ಮೇಲೆ ಕೆಲಸ ಮಾಡಿ. ಯು ವಿಲ್ ಗ್ರೋ ಇನ್ ಲೈಫ್. ಪಾಸಿಟಿವ್ ಮೈಂಡ್ ಇರಲಿ ಯಾವತ್ತು. ಏನೇ ನೆಗೆಟಿವ್ ಆದರೂ ಸರ್ಚ್ ಸಮಥಿಂಗ್ ಪಾಸಿಟಿವ್ ಇನ್ ಇಟ್ ಆ್ಯಂಡ್ ಕೀಪ್ ಗೋಯಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ನನ್ನ ಕಾರ್ಪೊರೇಟ್ ಕನ್ನಡಿಗನ ಫ್ಯಾಮಿಲಿ ಕೊಟ್ಟಿದ್ದು. ನನ್ನ ಬರ್ಡೇ 400K ಹಿಟ್ ಆಯಿತು ಆ್ಯಂಡ್ ನನ್ನ 50,000 ಸಬ್ಸ್ಕ್ರೈಬರ್ಸ್ ಕೂಡ ಆಯಿತು. ಪೀಪಲ್ ಮೈಟ್ ಜಡ್ಜ್ ಆ್ಯಂಡ್ ಗಿವ್ ಅ ಟ್ಯಾಗ್ ಲೈನ್ ಆಫ್ ಲಕ್ ಅಂತ. ಬಟ್ ನನಗೆ ಗೊತ್ತು ಹೌ ಹಾರ್ಡ್ ಐ ಹ್ಯಾವ್ ಸ್ಪೆಂಡ್ ಡೇಸ್ ಫಾರ್ ದಿಸ್ ಅಂತ. ಇನ್ನು ಮುಂದೆ ತುಂಬ ಬರೋದುಂಟು. ದಿಸ್ ಈಸ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಅಭಿಮಾನಿಗಳೇ ನಮ್ಮನೆ ದೇವ್ರು.